ಮಾತನಾಡ್ತವ್ರೆ ಎಂತ ಮಾತನಾಡ್ತವ್ರೆ ಮಾತನಾಡ್ತವ್ರೆ ನೀರಾಗೆ ಮುಳುಗಿ ನೀರಾಗಿ ಮುಳುಗಿ ನೀರಾಗಿ ಮುಳುಗಿ ಕಥಕದಿ ಗುರುರಾಯ ನಿಂತವ್ರೆ ದೇವೋ ಸ್ವಾಮಿನಿ ಬೆಳೆಯ ಹಾಗೆ ನೀರಾಟವನ್ನಾಡಿ ನಾವು ಹೊರಗಿರುವಂತಹ ಸಂದರ್ಭ ಅಲ್ಲೇ ಪಕ್ಕದಲ್ಲಿ ಒಂದು ಬಾವಿ ಉಂಟು ಸ್ವಾಮಿ. ಪಕ್ಕದಲ್ಲಿ ಬಾವಿ? ಹೌದು. ಅದರಲ್ಲೇನು ವಿಶೇಷ? ನಾನು ಆಲೋಚನೆ ಮಾಡಿದ್ದು ಇದು ನಾಗರ ಬಾವಿ ಇರಬಹುದು ಅಂತ. ಆಮೇಲೆ ನೋಡ್ತೇನೆ ಅದು ನಾಗರ ಬಾವಿ ಅಲ್ಲ, ಅದು ನಿಮ್ಮ ದೊಡ್ಡಪ್ಪನ ಸರೋವರ. ನಿನ್ನ ನಾಲೆಗೆ ಗರಗಸ ಹಾಕ್ಲಿಕ್ಕೆ ದ್ವೈಪಾಯನ ಸರೋವರ. ನಾನು ಹೇಳಿದ್ದು ದ್ಯಾವಪ್ಪಣ್ಣ ಸರೋವರ. ದ್ವೈಪಾಯನ ಸರೋವರ ಅಲ್ಲೇನು ವಿಶೇಷ? ದ್ಯಾವಪ್ಪಣ್ಣ ಸರೋವರದಲ್ಲಿ ಹಾಗೆ ನಾವು ಆಲೋಚನೆ ಮಾಡ್ತಾ ಇರುವಾಗ ಅಲ್ಲಿ ಒಂದು ಶಬ್ದ ಬಂತು. ಶಬ್ದ? ನೀರಿನಿಂದ ಬಂದದ್ದ ಶಬ್ದ. ಸರೋವರ ಅಂತ ಶಬ್ದ ಬಂತು. ಏನೆಂದು ಗ್ರಹಿಸಿದೆ? ನಾನು ಯಾವುದು ಜಲಚರ ಪ್ರಾಣಿ ಇರಬಹುದು, ಅದಕ್ಕೆ ಬಹುಶಃ ಇವತ್ತು ಉಂಡದ್ದು ಜಾಸ್ತಿ ಆಯ್ತು ಅಂತ ಆಲೋಚನೆ ಮಾಡಿದ್ದ. ಅದಲ್ವಾ? ಅದಲ್ಲ ಸ್ವಾಮಿ. ಮತ್ತೆ ಗುಳು 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 ಶಬ್ದ ಬರ್ತಾ ಉಂಟು. ನೀರಿನಾಳದಿಂದ ಶಬ್ದ. ಮೇಲೆ ಒಬ್ಬ ಮನುಷ್ಯ. ಯಾರು? ಅವ ಬಂದು ಹೇಳುವುದು, ಬಾರ ಬಾರ ಮೇಲೆ ಹೇಳ ಬರಲ್ಲ ಯಾರಿಗೆ ಹೇಳ್ತಾ ಇರುವುದು? ಅಲ್ಲ ನಿಮಗಲ್ಲ, ಇಲ್ಲಿ ಆದಂತ ನೈಜ ಘಟನೆಯ ವಿವರ ಇದು. ನೀನು ಬಾ, ನಾನಿದ್ದೇನೆ, ನೀನು ಹೆದರ್ಕೊಳ್ಬೇಡ ಅಂತ ಹೇಳುದು. ಆಮೇಲೆ ಇವ ಒಳಗಿಂದ ಹೇಳುದು, ನೀನು ಒಂದು ಉಪಕಾರ ಮಾಡು ಮಾರಯ್ಯ, ಈ ವರ್ಷ ನಾನು ಬರುವುದಿಲ್ಲ, ನಿಮ್ಮನ್ನೆಲ್ಲ ನಂಬಿ ನಾವು ಮೇಳ ಕಟ್ಟಿ ನಾವು ಕೆಟ್ಟಿದ್ದೇವೆ, ಬೇಡ ಅಂತ ಹೇಳು. ನೀನು ದೊಡ್ಡ ಉಪಕಾರ ಮಾಡು, ನೀನು ಹೋಗು ಅಂತ ಹೇಳು. ಆಮೇಲೆ ಆಲೋಚನೆ ಆಯ್ತು ನನಗೆ, ಇದು ಯಾರು ಅಲ್ಲ, ನಿಮ್ಮ ಆ ಶತ್ರುವಾದಂತಹ ಭೀಮಸೇನ ಒಳಗಿದ್ದಾನೆ. ಮೇಲೆ ಕುಪ್ಪಯಾಚಾರ್ಯ ಯಾರು? ಅಲ್ಲ ಅಲ್ಲ ಅಲ್ಲ, ನಾನು ಹೇಳುವಾಗ ಗಡಿಬಿಡಿಯಾಗಿದೆ. ಮೇಲೆ ಬಂದದ್ದು ಕುಪ್ಪಯಾಚಾರ್ಯರು. ಕೃಪಾಚಾರ್ಯ. ಮತ್ತೆ ಅವನು ಮಾಣಿ ಇದ್ದಲ್ಲ, ಅವಸತ್ತು ಮಾಣಿ, ಅವಸತ್ತು ಮಾಣಿ, ನಿನ್ನ ಅಪ್ಪ ಸತ್ತ ಮಾಣಿ ಅಶ್ವತ್ಥಾಮ. ಮಾಣಿ ಕರೆದಿದ್ದು, ಕುಪ್ಪಯಾಚಾರ್ಯ ಕರೆದಿದ್ದು, ಬರುವುದಿಲ್ಲ, ದೊಡ್ಡ ಉಪಕಾರ ಮಾಡಿ ಆ ಭೀಮನ ಬೇವುಚಾರ್ಯ ಇದ್ರಲ್ಲಿ ಇದ್ದಾರೆ, ನೀವು ಹೋಗಿ ಪುಣ್ಯಾತ್ಮರೆ ಅಂತ ಹೇಳಿದ್ದು. ಶತ್ರು ಆ ದ್ಯಾವಪ್ಪನ ಸರೋವರದಲ್ಲಿ ಅಡಿಗೆ ಕುಳಿತಿದ್ದಾನೆ ಒಡೆಯ. ಶಬರೆಂದು ಅತ್ಯಧಿಕ ಹರುಷದಲ್ಲಿ ಬರುವುದ ಮುದ್ದೆ ಕಾವಡಿ ಸರಗಳ ವೀರ ಮುದ್ರಿಕೆ. ನಾನು ಬರ್ತೇನೆ ಒಡೆಯ, ಸಾಕು, ಬರ್ತೇನೆ. ಮಾಡಿದ್ರಿ ನೀವು? ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷವಾದಂತಹ ದಿನ ಇವತ್ತು. ಯುತ, ನಿನ್ನ ಮಾತನ್ನ ಕೇಳಿ ಬಹಳ ಆನಂದವಾಯಿತು. ಈಗ ದೊಡ್ಡವರಿಗೆ ಸಂತೋಷ ಆದ್ರೆ ಬಡವರ ಬೆನ್ನು ಗಟ್ಟಿ ಇರಬೇಕು ಅಂತ ಹೇಳುದು ಇದಕ್ಕೆ. ನನ್ನ ಸಂತೋಷವನ್ನ ವ್ಯಕ್ತಪಡಿಸಿದ್ದು ನಿನ್ನ ನಿಷ್ಠೆಗೆ ನಾನು ಮೆಚ್ಚಿದ್ದೇನೆ. ನೀವು ಆ ಸಂತೋಷನ ಲಾರಿಯಲ್ಲಿ ಪಯಣಿಸುತ್ತಿರುವುದು ಅದನ್ನ ವ್ಯಕ್ತಪಡಿಸಿದಂತಹ ರೀತಿ, ಯಾವ ವಿಷಯದ ಕುರಿತು ನಾನು ಚಿಂತಿಸುತ್ತಿದ್ದೆನೋ ಅದೇ ವಿಷಯವನ್ನ ಸಂಗ್ರಹಣೆ ಮಾಡಿ ನನಗೆ ಒಪ್ಪಿಸಿದ್ದೀಯ. ಮೆಚ್ಚಿದ್ದೇನೆ ಮೆಚ್ಚಿದ್ದೇನೆ. ನಿನ್ನಂಥವರನ್ನ ಮೆಚ್ಚಿದ ಮೇಲೆ ಸುಮ್ಮನೆ ಬಿಡ್ಲಿಕ್ಕಾಗ್ತದ? ಒಂದು ಉಪಕಾರ ಮಾಡಿ ಸ್ವಾಮಿ, ನನಗೆ ಒಂದೇ ಒಂದು ಹೆಂಡತಿ, ಎರಡೇ ಎರಡು ಮಕ್ಕಳು, ಅವರನ್ನ ನೋಡ್ಬೇಕನ್ನುವ ಆಸೆ ನನಗೆ ತವಕಿಸ್ತಾ ಇದೆ. ದಯವಿಟ್ಟು ಏನು ಮಾಡ್ಬೇಡಿ, ದಮ್ಮ ಅಂತೇನೆ. ಏನು ಒಡೆಯ? ತಬ್ಬಿಬ್ಬಾದೇನು? ಹೌದು ಒಡೆಯ. ಹಾಗಲ್ಲ, ಮೆಚ್ಚಿದಂತಹ ನಾನು ಮುಷ್ಟಿಯಲ್ಲಿ ಹೊನ್ನಿನ ಕೊಪ್ಪರಿಗೆ
ನಾಲಿಗೆಗೆ ಕೈ ಹಾಕಿ ಅಳತೆ ಇಲ್ಲ ಲೆಕ್ಕ ಇಲ್ಲ. ತಗೋ. ಈಗ ಚಿನ್ನವನ್ನ ಕೊಡುವುದು. ಆದ್ರೂ ಒಂದು ಅನುಮಾನ ಉಂಟು. ಏನು ಅನುಮಾನ? ಇತ್ತೀಚೆಗೆ ಈ ಭೀಮನ ಚಿನ್ನ ಉಂಟಲ್ಲ, ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಾಲಿನ ಚಿಹ್ನೆಯ ಚಿನ್ನ ಬೇಕು, ಹಾಲಿನ ಚಿಹ್ನೆಯ ಚಿನ್ನ ಬೇಕು ನನಗೆ. ಮತ್ತೆ ನೀವು ಕೊಟ್ಟಂತ ಚಿನ್ನ ಅದು ಮಣಪುರದಲ್ಲೂ ಸಿಗಬಾರ್ದು, ಕಲ್ಯಾಣದಲ್ಲೂ ಸಿಗಬಾರ್ದು, ನಂಜುಂಡಿಯಲ್ಲೂ ಸಿಗಬಾರ್ದು ಅಂತ ಚಿನ್ನವನ್ನು ನನಗೆ ಕೊಡಬೇಕು. ನಾನು ಕೊಡುವಂತಹ ಚಿನ್ನ ಸಾಮಾನ್ಯರು ಕೊಟ್ಟ ಹಾಗೇನೋ. ನಾನು ಕೊಟ್ಟಂತಹ ಚಿನ್ನವನ್ನ ನೀನು ಧರಿಸಿ ಹೋದರೆ ನಿನಗೆ ಎಲ್ಲಾ ಕಾಲದಲ್ಲಿಯೂ ಜಯ ಸಿಗುತ್ತದೆ. ಅಷ್ಟು ಮಾತ್ರ ಅಲ್ಲ, ತಗೋ ಮುತ್ತಿನೇ ಕಾವಳಿಯ ಸರ. ಅಷ್ಟು ಮಾತ್ರವೇನೋ? ತಗೋ ಮುದ್ರೆಯುಂಗುರ. ಸಂತೋಷವಾಗಿ ಬದುಕು. ಹೋಗಿ ಬಾ. ನೇರವಾಗಿ ಈ ವಿಷಯವನ್ನ ನನ್ನ ಅಣ್ಣನಿಗೆ ಹೇಳ್ತೇನೆ. ಅಣ್ಣದೇವ ಈಗ ಕೇಳಿದೆ ನಾವೆಲ್ಲ ಪರಿಯ ಅಣ್ಣದೇವ. ಲಾಲಿಸಿ ಕೇಳಿ ದಿವಸಗೆ ಅಣ್ಣ ದೇವೋ. ಅಣ್ಣ ಭೀಮಸೇನ, ಮನದಲ್ಲಿ ಆಲಸ್ಯವನ್ನ ಮಾಡಬೇಡ. ನಾನು ಹೇಳುವಂತಹ ಮಾತನ್ನ ಅವಧರಿಸಬೇಕು. ಕುರುಕ್ಷೇತ್ರ ಯುದ್ಧದ 18ನೆಯ ದಿನದ ಕೊನೆಯ ಅರ್ಧ ದಿನದ ಸಮಯದಲ್ಲಿ ನಮ್ಮಿಂದ ಕಣ್ಮರೆಯಾದವ ಕೌರವ ಎಲ್ಲಿ ಹೋಗಿದ್ದಾನೆ ಎನ್ನುವುದು ನಮಗೆ ಸಮಸ್ಯೆಯಾಗಿತ್ತು. ಇವತ್ತು ಆ ಸಮಸ್ಯೆ ಪರಿಹಾರ ಆಗಿದೆ. ಬೇವಿನ ಚರರಿಂದ ತಿಳಿಯಿತು. ದ್ವೈಪಾಯನ ಸರೋವರದಲ್ಲಿ ತನ್ನ ಪ್ರಾಣದ ಆಸೆಗಾಗಿ ಅವನು ಅಡಗಿಕೊಂಡಿದ್ದಾನೆ. ತಡ ಮಾಡುವುದಲ್ಲ ಅಣ್ಣ, ಈಗಲೇ ಹೋಗಬೇಕು. ಎಂದ ಮಾತ ಕೇಳು ಬೇಗ ಧರ್ಮರಾಯ. ಮುಕುಂದ ನೀತ ಬಳಿಗೆ ಬಂದ ಧರ್ಮರಾಯ. ಮಾಡ್ಲಿಕ್ಕಿಲ್ಲ ಭೀಮಸೇನ, ನಾವು ದುಡುಕೂರು ಸರಿಯಲ್ಲ. ಮತ್ತೇನ್ ಮಾಡಬೇಕು? ಯಾಕೆ ಮಾತನಾಡುತ್ತಿದ್ದೇನೆ? ನಮ್ಮ ಸರ್ವ ಕಾರ್ಯಗಳಲ್ಲೂ ಸಹಕಾರಿಯಾದಂತಹ ಶ್ರೀಹರಿಯಲ್ಲಿ ಈ ವಿಚಾರವನ್ನು ಮುಟ್ಟಿಸಿ ಅವನ ನಿರ್ದೇಶನದಂತೆ ನಡೆಯುವಂತೆ. ಬಲ್ದ ತಕ್ಷಣದೋಳಲ್ಲಿಗೆ ಕ್ರಲಿತ್ತೋಗಿದಲಿ ಓದಿನ ಕಲಿ ಕೊಟ್ಟ ಇತ್ತದರಿಗಿರಲಿ. ಬಲ್ದ ತಾಗತಿ ದಿಮಿತ ದೀಪ್ತತಿ ದಿಮಿತ ದೀಪ್ತತಿ. ಬಲ್ದ ತಕ್ಷಣದೋಳಲ್ಲಿಗೆ ಬಲ್ದ ತಕ್ಷಣದೋಳಲ್ಲಿಗೆ ಗೋವಿಂದ ನೊಲಿದು ಗೋವಿಂದ ನೊಲಿದು ಗೋವಿಂದ ನೊಲಿದು ಬಲ್ದ ತಕ್ಷಣದೋಳಲ್ಲಿಗೆ ಗೋವಿಂದ ನೊಲಿದು ಬಲ್ದ ತಕ್ಷಣದೋಳಲ್ಲಿಗೆ ನಡೆದೋಯ್ಯರಿನ ತಗಡದಿದ್ದ ಅಯ್ಯತ್ತದಿಲ್ಲದಿ. ಬ್ರಹ್ಮಶಿರ ಶಿವನ ಕರವನ್ನು ಕಚ್ಚಿ ಕಾಡುತ್ತೀರಿ. ಸುಮ್ಮನೆ ಜಗವ
ರುದಿರದಾಹಕ್ಕೆ ರುದಿರವನ್ನು ನೀಡಲಾದಂತಹ ರುದ್ರ ವೈಕುಂಠದತ್ತ ಹೋಗುತ್ತಾನೆ. ತನ್ನ ಕಷ್ಟವನ್ನು ಮಹಾವಿಷ್ಣುವಿನಲ್ಲಿ ತಿಳಿಸುತ್ತಾನೆ. ಆ ಸಂದರ್ಭದಲ್ಲಿ ಬ್ರಹ್ಮ ಕಪಾಲವನ್ನು ಕುರಿತು ಮಹಾವಿಷ್ಣು ಒಂದು ಮಾತನ್ನು ಹೇಳ್ತಾನೆ. ಎಲೈ ಕಪಾಲವೇ, ನೀನು ರಕ್ತವನ್ನ ಕುಡಿದರ ಪರಿಣಾಮವಾಗಿ ಈಶ ಕೃಶನಾಗಿದ್ದಾನೆ. ಆತನ ದೇಹದಲ್ಲಿ ರಕ್ತ ಇಲ್ಲ. ಇದು ನನ್ನ ಮೈಯನ್ನು ನೋಡು, ಅತ್ಯಂತ ದಷ್ಟಪುಷ್ಟನಾಗಿ ನಾನು ಬೆಳೆದುಕೊಂಡಿದ್ದೇನೆ. ಈಶನನ್ನ ಬಿಟ್ಟು ನನ್ನ ಕೈಯತ್ತ ಹಾರು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಮಹಾವಿಷ್ಣುವಿನ ಮಾತನ್ನ ನಂಬಿದಂತಹ ಬ್ರಹ್ಮಕಪಾಲ ಈಶನನ್ನ ಬಿಟ್ಟು ವಿಷ್ಣುವಿನ ಕೈಯತ್ತ ಹಾರುತ್ತಾನೆ. ತನ್ನ ಕೈಯನ್ನ ಹಿಂದೆಳೆದುಕೊಂಡಂತಹ ಮಹಾವಿಷ್ಣು ಎಡಗಾಲಿನಿಂದ ಬ್ರಹ್ಮಕಪಾಲವನ್ನ ಒದೆಯುತ್ತಾನೆ. ಕುಪಿತಗೊಂಡಂತಹ ಬ್ರಹ್ಮಕಪಾಲ, ಎಲೈ ವಿಷ್ಣು, ನೀನು ನನ್ನನ್ನ ಮೋಸಗೊಳಿಸಿದೆ. ನಾನು ಈಶನ ಕೈಯಲ್ಲೇ ಇರುತ್ತಿದ್ದೆ, ನಿನ್ನ ಕೈಗೆ ಹಾರುವ ಸಂದರ್ಭ ಇರಲಿಲ್ಲ. ನೀನು ಮೋಸ ಮಾಡಬಹುದೇ ಎನ್ನುವಂತಹ ಪ್ರಶ್ನೆ ಇಟ್ಟಾಗ ಮಹಾವಿಷ್ಣು ಬ್ರಹ್ಮಕಪಾಲಕ್ಕೆ ಸಮಾಧಾನದ ಮಾತನಾಡ್ತಾನೆ. ಅಯ್ಯ ಕಪಾಲವೇ, ಮುಂದೆ ಬರುವ ಮಹಾಭಾರತ ಯುದ್ಧದಲ್ಲಿ ನಿನಗದೆಷ್ಟು ರಕ್ತ ಬೇಕು ಅಷ್ಟು ರಕ್ತವನ್ನು ನಾನು ಕೊಡುತ್ತೇನೆ. ಆದ್ರಿಂದ 18 ಯೋಜನ ವಿಸ್ತೀರ್ಣವಿರುವಂತಹ ಕುರುಕ್ಷೇತ್ರದಲ್ಲಿ ಹೋಗಿ ಬಿದ್ದಿರುವಂತ ಮಹಾವಿಷ್ಣುವಿನ ಮಾತಿನಂತೆ ಬ್ರಹ್ಮಕಪಾಲ ಕುರುಕ್ಷೇತ್ರದಲ್ಲಿ ಬಿದ್ದಿರುತ್ತದೆ. ಈವರೆಗೆ 17 ದಿನಗಳ ಯುದ್ಧ ಕಳೆದು ಹೋಗಿದೆ. ಕಪಾಲಕ್ಕೆ ಬೇಕಾಗುವಷ್ಟು ರಕ್ತ ಕುರುಕ್ಷೇತ್ರದ ರಣಧಾರಣಿಯಲ್ಲಿ ಹರಿದು ಹೋಗಿದೆ. ಅಂದು ಹಸ್ತಿನಾವತಿಗೆ ಸಂಧಾನಕ್ಕಾಗಿ ಹೋದ ನನ್ನ ಕೈಯಲ್ಲಿ ರಣವೀಳ್ಯವನ್ನು ಕೊಡುವಾಗ ಕೌರವ ಆಡಿದ ಮಾತೇನು? ಕದನಕ್ಕೆ ನಾನು ಹೆದರುವವನಲ್ಲ, ನಿನ್ನ ಅಡಿಗಳಲ್ಲಿ ಪ್ರಾಣವನ್ನು ಬೇಕಾದರೆ ಕೊಡುತ್ತೇನೆ. ಆಗ ಭೀಷ್ಮ ದ್ರೋಣಾದಿಗಳನ್ನ ಕುರಿತು ನಾನೊಂದು ಮಾತನ್ನಾಡಿದ್ದೇನೆ. ಈತ ಮರಣವನ್ನು ಬಯಸಿರ್ಪ, ಮರಣವಂ ಬಯಸಿರ್ಪ ನೀಖಳನು. ಸಾವು ಸಹಜವಾಗಿ ಬಂದ್ರೆ ಅದು ಸಾವು, ಮರಣ ಅಂತ ಅಂದುಕೊಳ್ಳುತ್ತದೆ. ಯಾವುದೋ ಒಂದು ಗಹನವಾದ ಉದ್ದೇಶಕ್ಕೆ ವ್ಯಕ್ತಿಯೊಬ್ಬ ತನ್ನ ಪ್ರಾಣಾರ್ಪಣೆಯನ್ನು ಮಾಡಿದರೆ ಅದನ್ನ ತ್ಯಾಗ ಅಥವಾ ಬಲಿದಾನ ಅಂತ ಕರೀತಾರೆ ಜನ. ಆದ್ರೆ ಮರಣ ಬರಲಿ ಅನ್ನುವಂತಹದ್ದು ಆತ್ಮಹತ್ಯೆಗೆ ಸಮಾನ. ಯಾಕಂದ್ರೆ 17 ಅಕ್ಷೋಹಿಣಿ ಸೇನೆಗೆ ಸೇನೆಗಳಲ್ಲಿ 11 ಅಕ್ಷೋಹಿಣಿ ಸೇನೆಗೆ ಒಡೆಯನಾದಂತಹ ಕೌರವ, ಆತನೊಂದಿಗೆ ಇವತ್ತು ಯಾರಿದ್ದಾರೆ? ಕೃತವರ್ಮ, ಕೃಪಾಚಾರ್ಯ, ಅಶ್ವತ್ಥಾಮ, ಕೇವಲ 3. ಎಂತಹ ಪರಿಸ್ಥಿತಿ ಬಂತು ಕೌರವನ ಪಾಲಿಗೆ. ಇದನ್ನ ಅರಿತಂತಹ ಕೌರವ ರಾಜ್ಯವನ್ನ ಪಡೆಯುವಂತಹ ಉದ್ದೇಶದಿಂದ ಪಾಂಡವ ಕೌರವರೊಳಗಿನ ಒಪ್ಪಂದವೇ ಹಾಗೆ. 100 ಜನ ಕೌರವರಲ್ಲಿ ಒಬ್ಬ ಕೌರವ ಉಳಿದನಾದರೆ ರಾಜ್ಯ ಕೌರವನಿಗೆ, 5 ಜನ ಪಾಂಡವರಲ್ಲಿ ಒಬ್ಬ ಪಾಂಡವ ಸತ್ತನಾದರೆ ರಾಜ್ಯ ಕೌರವನಿಗೆ, 18 ದಿನದ ಯುದ್ಧದಲ್ಲಿ ಕೌರವ ಸಾಯದೇ ಉಳಿದನಾದರೆ ಪಾಂಡವರು ರಾಜ್ಯವನ್ನ ಕೌರವನಿಗೆ ಕೊಡಬೇಕಾಗುತ್ತದೆ. ನನ್ನವರಾದಂತಹ ಪಾಂಡವರಿಗೆ ಈ ಕಷ್ಟ ಬಂದಿದೆ ಅನ್ನುವಾಗ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಬದುಕನ್ನ ಕಟ್ಟಿಕೊಳ್ಳುವಂತಹ ಸಂದರ್ಭದಲ್ಲಿ ಅದೆಷ್ಟೋ ಕಷ್ಟ ನಿಷ್ಠುರಗಳನ್ನ ಅನುಭವಿಸಿದಂತಹ ಪಾಂಡವರು ಈ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಉಂಟು. ಈ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಯಾರಲ್ಲಿ ಸ್ವಾಮಿ ಲಾಲಿಪದೋ ಮಾತಾ ಸ್ವಾಮಿ ಲಾಲಿಪದೋ ಮಾತಾ ಲೋಕ ವಿಖ್ಯಾತ, ಸ್ವಾಮಿ ಲಾಲಿಪದೋ ಮಾತಾ ಲೋಕ ವಿಖ್ಯಾತ, ಸ್ವಾಮಿ ಲಾಲಿಪದೋ ಮಾತಾ ದುರುಳ ಕೌರವನೋರಂತೆ, ದುರುಳ ಕೌರವನೋರಂತೆ ದ್ವೈಪಾಯನ ಕರೆಯುಳ್ ಮುಳುಗೀರ್ಪನಂತೆ, ದ್ವೈಪಾಯನ ಕರೆಯುಳ್ ಮುಳುಗೀರ್ಪನಂತೆ. ಶರಣಾವುದಿಲ್ಲು ನಮಗೆ ಸರಸಿಯೋಳು ಅಡಗಿದವರ,
ಬುದ್ಧವ ಪರಿಣಿತಿ ಇದು ಭಾವ ತುರುಳ ಕೌರವನೊಂದೆ ದ್ವೈಪಾಯನ ಕರೆಯುಳ್ ಮುಳುಗಿಪ್ಪನಂದು ಸ್ವಾಮಿ ಇಂದು 18 ದಿನದ ಯುದ್ಧ 18ನೇ ದಿನದ ಯುದ್ಧ ನಡೀತಾ ಇದೆ. ಆದರೆ ಗೌರವ ನೀರಿನಲ್ಲಿ ಅಡಿಗೆ ಕುಳಿತಿದ್ದಾನೆ, ದ್ವೈಪಾಯನ ಸರೋವರದಲ್ಲಿ ಅಡಿಗೆ ಕುಳಿತಿದ್ದಾನೆ. ರಣಹೀನಾಗಿ ಅಡಿಗೆ ಕುಳಿತಿರುವಂತ ಪ್ರಾಣ ಪ್ರೀತಿಯಿಂದ ಕುಳಿತಿದ್ದಾನೆ. ಅಂತಹವನನ್ನ ಕರೆತಂದು ಯುದ್ಧ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳುತ್ತಿದ್ದೇನೆ. ಸರಿಯಾಗಿಲ್ಲ ಇದು ಧರ್ಮರಾಜ. ಕೇಳು ಧರ್ಮಜ ಮಾತ ಹೃದಯ ಕೇಳು ಧರ್ಮಜ ಮಾತ ನಾ ಬೇಳುವೆನೈ ಯಮ ಜಾತೋ ಕೋಳರ ಮತಿಸಿ ಸುಶೀಲರ ಪಾಲಿಪ ಕೋಳರ ಮತಿಸಿ ಸುಶೀಲರ ಪಾಲಿಪ ಶೀಲವೋ ನಿಮ್ಮ ನಪಾಲರ ಬಿರುದು ದಿತ್ತೊಂಬದ ತತ್ತೊಂಬದ ದಿತ್ತೊಂಬದಲ್ಲಿ ಕೇಳು ಧರ್ಮಯ ಮಾತ ನಾ ಬೇಳುವೆನೈ ಯಮ ಜಾತೋ ಧರ್ಮನಂದನ, ನನ್ನ ಮಾತನ್ನು ನೀನು ಯಮಜಾತನಾಗಿ ಕೇಳಬೇಕು. ಯಾಕೆ ಬಲ್ಲೆಯ? ಯಾಕೆ? ಅಂತಕನಿಗೆ ಕರುಣೆ ಇಲ್ಲ. ಕರುಣೆ ಇದ್ರೆ ಅವನನ್ನ ಅಂತಕ ಅಂತ ಹೇಳುವುದಿಲ್ಲ, ಇರಬಾರದು ಕೂಡ. ದಂಡಧರನಾಗಿ ನಾಳೆ ಈ ಹಸ್ತಿನಾವತಿಯ ನಗರಾಧ್ಯಕ್ಷನಾಗುವ ಬಳಿಯು ಅರಸನಾದ ಮೇಲೆ ತನ್ನ ಇಚ್ಛೆಗೆ ತಕ್ಕಂತೆ ಯಾವನೇ ಒಬ್ಬ ನಿರ್ಣಯವನ್ನು ತೆಗೆದುಕೊಳ್ಳಬಾರದು. ನಿರ್ಣಯವನ್ನ ತೆಗೆದುಕೊಳ್ಳುವಾಗ ಆತ ನ್ಯಾಯನಿಷ್ಠನಾಗಬೇಕು. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಬಲ್ಲೆಯ? ನನ್ನ ವೈರಿಯಾದಂತಹ ಕೌರವ ನೀರಿನಲ್ಲಿ ಅಡಗಿದ್ದಾನೆ, ಆತನನ್ನ ಕೊಲ್ಲಬಹುದೇ ಎನ್ನುವಂತಹ ಧರ್ಮ ಜಿಜ್ಞಾಸೆ. ವೈರಿಯಾದಂತಹ ಕೌರವ ನೀರಿನಲ್ಲಿ ಅಡಗಿರಲಿ, ಎಲ್ಲೇ ಅಡಗಿರಲಿ, ಆತ ಕೂಳ ಎನ್ನುವುದು ಜಗಜ್ಜನಿತವಾದಂತಹ ವಿಚಾರ. ಆತ ತಾಯಿಯಾದಂತಹ ಆತನನ್ನು ಕೊಲ್ಲುವುದೇ ನ್ಯಾಯ. ಅಂತಕನ ಸ್ಥಾನದಲ್ಲಿ ಇದ್ದಂತಹ ನೀನು ಇವತ್ತು ಕೌರವನಿಗೆ ಅಂತಕನಾಗಬೇಕು. ಆ ಬಗ್ಗೆ ನಿನ್ನ ಯಾವುದೇ ಸಂಶಯ ಇರಬಾರದು ನಿನಗೆ. ಸರಿ ಆಯ್ತಲ್ಲ ಅಣ್ಣ, ಹೋಗು ಅಂದೆ. ಇನ್ನೂ ಸಂಶಯವ? ಹೇಳು, ಏನು ಸಂಶಯ ಇದ್ರು ಒಂದೇ ಸಾರಿ ಕೇಳಬೇಕು. ಏನೇ ಇದ್ರು ನಮ್ಮ ಬಂಧು ಅಲ್ಲವೇ ಅವ? ಕಪಟದಿದು ತವ ನಾಡಿ ಹೃದಯ ತತ್ವಂ ತದಿ ಕುತ್ತಕ ತೈಯ ತೈಯ ತರಗಡ ತತ್ವಂ ತದಿ ಕುತ್ತಾಧಿ ತರಗಡ ತತ್ವಂ ತದಿ ಕುತ್ತಕ ತೈಯ ತೈಯ ತತ್ವಂ ತದಿ ಕುತ್ತಾ ದೇವ್ ದೇವ್ ತರಗಡ ಕಪಟದಿದು ತವ ನಾಡಿ ಕಪಟದಿದು ತವ ನಾಡಿ ನಿಮ್ಮ ವಿಪಿನಕ್ಕೆ ಅಟ್ಟಿದ ಕೋಡಿ ನಿಮ್ಮ ವಿಪಿನಕ್ಕೆ ಅಟ್ಟಿದ ಕೋಡಿ ದೈತ ತದಿನ ಧೀಪ್ತಂ ದೈತ ತದಿನ ಧೀಪ್ತಂ ದೈತ ತದಿನ ಧೀಪ್ತಂ ದೇಗರ್ ದಿನ ತಾಗದಿನ ದೇಗರ್ ದಿನ ದಿನ ದೇಗರ್ ದಿನ ತಾಗದಿನ ದ್ರುಪದ ಜಸೀರೆಯ ಅಪಹರಿಸಿದೋಗು
ಧರ್ಮದ ಸೀರೆಯ ಅಪಹರಿಸಿದ ಕುರುನಪ್ಪನನ್ನು ಮತಿಸಿ ನಿಪುಣನೆನಿಸಿ ಕಪಟದು ತವ ನೋಡಿ ನಿಮ್ಮ ವಿಪಿನಕ್ಕೆ ಅಟ್ಟಿದ ಕೋಣೆಯೋ. ಆತನ ದುಷ್ಕೃತ್ಯಗಳ ಬಗ್ಗೆ ಹೇಳುವುದಾದ್ರೆ ಒಂದಲ್ಲ ಎರಡಲ್ಲ, ಕಪಟದಿಂದ ದ್ಯೂತವನ್ನಾಡಿ ಶಕುನಿಯನ್ನ ಮುಂದಿರಿಸಿಕೊಂಡು ನಿಮ್ಮನ್ನ ವನವಾಸ ಅಜ್ಞಾತವಾಸಗಳಿಗೆ ಅಟ್ಟಿದವ. ಅಷ್ಟು ಮಾತ್ರವಲ್ಲ, ಪಂಚಪಾಂಡವರ ಅರಸಿಯಾದಂತಹ ದ್ರೌಪದಿಯನ್ನ ಆಕೆ ರಜಸ್ವಲೆಯಾಗಿರುವಂತಹ ಸಂದರ್ಭದಲ್ಲಿ ಸಭಾ ಮಧ್ಯಕ್ಕೆ ಕರೆದುಕೊಂಡು ಆಕೆಯ ಸೀರೆಗೆ ಕೈ ಹಾಕುವಂತೆ ಮಾಡಿದ ದುಶಾಸನದಿಂದ ಇಂತಹ ಆತ ತಾಯಿ, ಆತ ಖಂಡಿತ ಬದುಕುಳಿಯಲಿಕ್ಕೆ ಅರ್ಹನಲ್ಲ. ಆತನನ್ನು ನೀನು ಕೊಲ್ಲಲೇಬೇಕಾಗ್ತದೆ. ಸಂಶಯ ಎಲ್ಲ ಮುಗಿಯಿತಲ್ಲಣ್ಣ. ದೇವ್ರೆ, ನಾವು ಕೊಲ್ಲೋರು ಸರಿಯಲ್ಲ ಅಂತ ನಂಗೆ ಅನಿಸ್ತಾ ಉಂಟು. ಬಂದು ಅಲ್ಲ ಇನ್ನು ಧರ್ಮಜ, ಭೀಮಸೇನ, ಭಕ್ತಿಯಲ್ಲಿ ನನ್ನನ್ನು ನೀವು ದೇವರೆಂದು ನಂಬಿದರು, ನೀವೆಲ್ಲ ನನಗೆ ಭಾವಂದಿರು. ಬಂಧುವಾದ ಆತನನ್ನು ಕೊಲ್ಲುವುದು ಇದು ಮತ್ತೊಂದು ಧರ್ಮ ಜಿಜ್ಞಾಸೆ. ಆ ಸಂಶಯ ಅಣ್ಣನಿಗೆ. ನನ್ನನ್ನ ನೀನು ನಂಬುತ್ತೀಯಲ್ಲ, ಕಂಸ ನನಗೇನಾಗಬೇಕು ಹೇಳು? ಸಾಮಾಜಿಕರಲ್ಲಿ ಮಾವನನ್ನ ಒಬ್ಬ ಕೊಲ್ಲುತ್ತಾನಂತಂದ್ರೆ ಅದಕ್ಕಿಂತ ದೊಡ್ಡ ತಪ್ಪಿದೆಯಾ? ತಾಯಿಯ ನಂತರ ಸಂಬಂಧದಲ್ಲಿ ಅತಿ ಹತ್ತಿರದ ವ್ಯಕ್ತಿ ಅಂತಂದ್ರೆ ವ್ಯಕ್ತಿಯೊಬ್ಬನಿಗೆ ಮಾವ. ಅಂತಹ ಮಾವನನ್ನೇ ನಾನು ಕೊಂದಾಗ ನೀವೆಲ್ಲ ನನ್ನನ್ನ ಮಾತುಳಾಂತಕ ಎನ್ನುವ ಬಿರುದಿನಿಂದ ಕರೆದಿರಿ. ಮಾವ ಕಂಸನನ್ನ ಕೊಂದಂತಹ ಕೃಷ್ಣ ಮಹಾತ್ಮನೆನಿಸಿಕೊಂಡ. ಅಂತಹ ಮಾವನನ್ನೇ ನಾನು ಕೊಂದಿದ್ದೇನೆ. ನನ್ನ ಬಂಧುವಾದಂತಹ ಯಾರೇ ಇರಲಿ, ಈ ರಕ್ತ ಸಂಬಂಧ ನನಗೆ ನಗಣ್ಯವಾಗಿತ್ತು. ಅಂಥದ್ರಲ್ಲಿ ದುರುಳನಾದ ಈತನಿಗೆ ಮರಣವೇ ಶಿಕ್ಷೆ ಆಗಬೇಕು. ಆದ್ದರಿಂದ ಈಗಿಂದೀಗಲೇ ನಾವು ವೈಶಂಪಾಯನ ಒಂದು ಬಿಡುತ್ತಾನೆ. ಬಿಡುವುದಿಲ್ಲ, ಅವನನ್ನ ಬಿಡುವುದಿಲ್ಲ. ಏನು ಇಲ್ಲಿಯೂ ನಿನಗೆ ಜಿಜ್ಞಾಸೆಯೋ? ಬಿಡುವುದಿಲ್ಲ. ನಾವು ಐವರಲ್ಲಿ ಒಬ್ಬೊಬ್ಬರಾಗಿ ಅವನನ್ನ ಕರೆಯೋಣ. ನಾನೇ ಕರೀತೇನೆ. ನಾನು ಕರಿತೇನೆ, ನೀನು ಹಿರಿಯ ಆಗಲಿ. ಕೇಳು ಗೌರವ ಮಿತ್ರ ಪುತ್ರಾಧಿಪಾತವ ಜಾಲವನಿಕೆ ಸಂಗರೇ ಬೀಳಲು ಬಹುದೇ ನೀ ಸರೋವರದಲ್ಲಿ ಹೇಳಿದ್ದ ಬಾರೆಯ ಮೊದಲಿ ಹೋಗು. ಚಂದ್ರವಂಶದಲ್ಲಿ ಹುಟ್ಟಿದಂತ ನೀನು ಇಂದು ರಣಕ್ಕೆ ಹೆದರಿ ನೀರಿನಲ್ಲಿ ಅಡಿಗೆ ಕುಳಿತಿದ್ದೀಯಲ್ಲ, ಏನಯ್ಯ? ಬಾ, ನಾನು ಕರೀತಿದ್ದೇನೆ ಯುದ್ಧಕ್ಕೆ. ಬಾ, ನನ್ನಲ್ಲಿ ಯುದ್ಧವನ್ನು ಮಾಡುವ. ಬಂದನ ದೊಡ್ಡದೊಂದು ಒಳ್ಳೆ ಸಭೆಯಲ್ಲಿ ಸ್ವಾಗತ ಭಾಷಣ ಮಾಡಿದ ಹಾಗಾಯ್ತು. ಬರಲಿಲ್ಲ, ನಾನು ಕರೀತೇನೆ. ಸಂದೇಶ ಪ್ರತಿಯೊಬ್ಬರಿಗೂ ಕೊಡಬೇಕು. ಮುಸುಗುಟ್ಟುತ್ತಿರುವ ನಾಗರಾಜನ ಹಾಗೆ ನೀನು ಪ್ರತಿಕ್ರಿಯೆ ಬಿಡುತ್ತೇನೆ. ಆತ ನೀರಿಂದ ಮೇಲೆ ಬರಬೇಕು. ಆ ನಂತರ ನಿನಗೆ ಅವಕಾಶ ಕೊಡಿ. ಇನ್ಯಾರು ಕರೀಬೇಕು? ದೇವ, ನಾನೇ ಕರೆದು ವಿಚಾರಿಸುತ್ತೇನೆ. ಭೀತಿಯೊಳಗೆ ನೀರು ಹರಿತೋರೆ ನಿನ್ನ ಕರಿತೋರೆ ಭೀತಿಯೊಳಗೆ ನೀನು ಹೋಗಲು ಜಲ ಜಲ ಬ್ರೋಧೆ ಬ್ರೋಧೆ ಬರೆದು ಮೋದ ಬೆಕ್ಕನನ್ನು ಯಕ್ಷಣದಿ ಪಾಲಯ್ಯ ಮೊದಲೇ ಎಲ್ಲವೆಲ್ಲವೂ ಕೌರವ ಪಾಂಡವ ಇದಿರು ಸಮರ್ಥ
ಮಾಡಲು ಭೀತಿಪಟ್ಟು ಮೊದಲು ಯಾರ್ಯಾರನ್ನೂ ಯುದ್ಧಕ್ಕೆ ಕಳುಹಿಸಿ ಅವರ ನಾಶವನ್ನು ಕಣ್ಣಾರೆ ಕಂಡು ಇನ್ನು ನಿನಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲವೆಂದು ನೀರಿನಲ್ಲಿ ಅಡಗಿದೆಯಲ್ಲ, ಶ್ರೇಷ್ಠವಾದ ಚಂದ್ರಾನ್ವಯಕ್ಕೆ ಕಲಂಕ ಹಚ್ಚಿದೆಯಲ್ಲ. ಬಾರಯ್ಯ, ಅರ್ಜುನ ಕರೆಯುತ್ತಿದ್ದೇನೆ, ಬಾ ಬಾ ಮೇಲೆ. ಬಂದ್ರ ಇಲ್ಲ, ಏನೋ ಶಬ್ದ ಆದ ಹಾಗೆ ಕೇಳಿಸಿತು. ಹಾವುಗಳು ಕಪ್ಪೆಗಳು ಚಲಿಸಿದ ಶಬ್ದ. ಅವ ಬರಲಿಲ್ಲ. ನೋಡೋಣ, ನಾನೇ ಕರೆಯುತ್ತೇನೆ. ಪಡವಿತಿಲಾಂಶ ಭದ್ರವೇ ದಿತ್ತತ್ತ 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 ದಿತ್ತತ್ತ. ವಿಚಿತ್ರವು ಧೇಮೆಂದರಿತ್ತ. ಗೌರವೇಶ್ವರ, ನೀನು ಮಾಡಿದ ಭಾಷೆಯೆಲ್ಲ ಮರವೇ ಆಯಿತೆ. ಎಲ್ಲಿನ ಗಾತ್ರದಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡಲಾರೆ, ಯುದ್ಧ ಮುಖೇನವೇ ಪಡೆದುಕೊಳ್ಳಲಿ ಎಂದು ಛಲದಂಕಾಗಿ ಮಾತನಾಡಿದೆಯಲ್ಲ. ಬಾರೋ ಮೇಲೆ, ಈ ನಕುಲ ನಿನ್ನಲ್ಲಿ ಯುದ್ಧ ಕಾತರನಾಗಿದ್ದಾನೆ. ಬಾರೋ ಮೇಲೆ, ಬಾರೋ. ನಕುಲನ ಸ್ವರ ಕೇಳಿ ಬರಬೇಕಾದ ಅವನ ಪ್ರಯತ್ನ ಚೆನ್ನಾಗಿ ಮಾಡಿದ್ದಾನೆ. ಇನ್ನೂ ಸ್ವಲ್ಪ ಪ್ರಯತ್ನ ತರಬೇತಿ ಇತ್ತು ಅಂತಾದ್ರೆ ಬೇರೆ ದೊಡ್ಡ ದೊಡ್ಡವರನ್ನೆಲ್ಲ ಕರೆಯುವುದಕ್ಕೆ ಸಮರ್ಥನಾಗ್ತಾನೆ. ಆದ್ರೆ ಕೌರವನಿಗೆ ಸಾಕಾಗುವುದಿಲ್ಲ. ದೇವಾ, ಈಗ ನನ್ನ ಕರೆದು ನೋಡೋಣ, ನಾನೇ ಕರೆದು ಮಾತನಾಡುತ್ತೇನೆ. ಇದು ಔಷಧಿ ಪುಡಿದು ತೊಂದಿ ತತ್ತ ಹಿಂಸ ತೊಂದಿ ತತ್ತ ಹಿಂಸ ತತ್ತ ಹಿಂಸ. ಗೌರವ, ಅಂದೇ ನಾನು ಹೇಳಿದ್ದೆ ಸಂಧಿಯ ಬೆಸುಗೆ ಹತ್ತದು ಎಂದು. ನನ್ನೆನಿಕೆಯಂತೆ ನೀನು ದುರನಿಶ್ಚಯಿಸಿದ ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಹುಟ್ಟಿ ಕುಲದ ಕೀರ್ತಿಯನ್ನು ಮೆರೆಸಬೇಕಾದದು. ಇಂದು ರಣಕ್ಕೆ ಹಿಂಜರಿದರೆ ಸ್ವರ್ಗಕ್ಕೂ ಬಾಹಿರನಾಗುವ ಕಾಲ ಬಂತಲ್ಲ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕಲಿಕ್ಕೆ ಬಾರ ಮೇಲೆ, ಈ ಸಹದೇವನಲ್ಲಿ ಯುದ್ಧ ಮಾಡು. ಸಾಧ್ಯವಿದ್ದರೆ ಜಯಿಸು. ಬಾರ ಮೇಲೆ, ಬಾರ ಬಾ. ಬಾಬಾ, ಸಹದೇವ ಕರೆಯಲು ಹೊರಟಾಗ ನಾನು ಬೇಡ ಅಂತ ಹೇಳುವವನಿದ್ದೆ. ಯಾಕೆ ಸುಮ್ಮನಿದ್ದೆ? ನಾಳೆ ನಾನು ಕರೆದಿದ್ರು ಬರ್ತಿದ್ನೇನೋ ಅಂತ ಅವನಿಗೆ ಸಂಶಯ ಉಳಿಬಾರ್ದಲ್ಲ. ಬರ್ಲಿಲ್ಲ ಅವ, ನಾನೇ ಕರೆಯಲು. ಭೀಮಸೇನ, ಸಂಧಾನಕ್ಕೆ ಹೋಗಿದ್ದು ನಾನು. ನನ್ನ ಪ್ರತೀಕ್ಷೆಯಲ್ಲಿ ಹಾಗಾದ್ರೆ ನೀನೇ ಕೊನೆಯ ಪ್ರಯತ್ನ ನಿನಗೆ ಅವಕಾಶ. ಎಲ್ಲವೋ ಭೈಂಡನ ಭಾವ ಷಂಡನ ಕುಲಕಾದೆ, ಎಲ್ಲವೋ ಭೈಂಡನ ಭಾವ ಷಂಡನ ಕುಲಕಲಕ. ಇಳೆಯಳು ಹೇಡಿಗಳೊಡೆಯ, ಇಳೆಯಳು ಹೇಡಿಗಳೊಡೆಯ. ಜಲದಿಂದ ತಡಿಗೈದು ಬಾರೋ ಬಾರೋ, ಜಲದಿಂದ ತಡಿಗೈದು ಬಾರೆಂದು ಕನುಕಲ ಕುಲಶಿರೋಮಣಿಯೇ ಕೇಳಯ್ಯ. ಎಲೈ ದುರ್ಯೋಧನ,
ಬಂಡರಿಗೆ ಬೇಕಾದಂತಹ ಭಾವದ ಸಂಗ್ರಹ ನಿನ್ನಲ್ಲಿದೆ. ಬಂಡತನಕ್ಕೆ ಯಾವ ಭಾವ ಬೇಕು ಅಂತ ಹೇಳಿದ್ರೆ ನಿನ್ನಲ್ಲಿ ನೋಡಿ ಕಲಿಬೇಕು. ಅಷ್ಟು ಮಾತ್ರವಲ್ಲ, ಬಂಡನಾದ ಜಯದ್ರಥನಿಗೆ ನೀನು ಭಾವ. ಆತ ಯಾಕೆ ಬಂಡ ಅಂತಂದ್ರೆ, ಮೂಡಿದ ಸೂರ್ಯ ಮುಳುಗುವುದರ ಒಳಗೆ ಜಯದ್ರಥನ ತಲೆಯನ್ನ ಕತ್ತರಿಸುತ್ತೇನೆ ಅಂದೊಂದು ನಮ್ಮ ಭಾರತ ಪ್ರತಿಜ್ಞೆಯನ್ನ ಗೈದ. ಆತನ ಪ್ರತಿಜ್ಞೆಗೆ ಹೆದರಿ ತಲೆಮರೆಸಿಕೊಂಡಂತಹ ಹೇಡಿಯಾದಂತಹ ಜಯದ್ರಥನಿಗೆ ನೀನು ಭಾವ. ಬಂಡರ ಭಾವ ಈ ಕಡೆ ನೀನು ಇವತ್ತು ಬರಲೇಬೇಕು. ಅಷ್ಟು ಮಾತ್ರ ಅಲ್ಲ, ಹೆಣ್ಣೊಬ್ಬಳನ್ನ, ಅಬಲೆಯಾದ ಹೆಣ್ಣೊಬ್ಬಳನ್ನ ಸಭಾ ಮಧ್ಯಕ್ಕೆ ಕರೆತಂದಂತಹ ದುಶ್ಯಾಸನನಂದಂತಹ 99 ತಮ್ಮಂದಿರಿಗೆ ನೀನು ಅಣ್ಣನಾದವ. ಆ ವಿಧದಲ್ಲಿ ನೀನು ಷಂಡರ ಕುಲ ತಿಲಕ. ಕರ್ಣನಂತಹ ರಣಹೇಡಿಗಳಿಗೆ, ಶಕುನಿಯಂತಹ ದುಷ್ಟರಿಗೆ, ಇವರೆಲ್ಲರಿಗೂ ನೀನು ಒಡೆಯ. ಇಂತಹ ನೀನು ಇವತ್ತು ನಿನ್ನ 99 ಜನ ಸಹೋದರರ ಪ್ರಾಣ ಹೋದರು ಯಾವುದೇ ಚಿಂತೆ ಮಾಡದೆ ನಿನ್ನ ಜೀವವನ್ನ ಉಳಿಸಿಕೊಳ್ಳಬೇಕೆನ್ನುವಂತಹ ಏಕೈಕ ಉದ್ದೇಶದಿಂದ ರಣಹೇಡಿಯಂತೆ ನೀನು ನೀರಿನಲ್ಲಿ ಮುಳುಗಿದ್ದೀಯಾ. ಅಂದು ಸಂಧಾನಕ್ಕೆ ಬಂದಾಗ ಏನಂದೆ? ಹಗೆಗಳೆಲ್ಲ ಪಾಂಡವರು, ನೀನೆನಗೆ ಅಗಡು, ನನಗೆ ಕೃಷ್ಣ ನೀನೇ ವೈರಿ ಅಂತ ಹೇಳಿದವ. ನಿನ್ನ ವೈರಿಯಾದಂತಹ ಕೃಷ್ಣ ಪಂಚಪಾಂಡವರನ್ನ ಒಡಗೂಡಿ ಇಲ್ಲಿ ಬಂದಿದ್ದಾನೆ. ಮೇಲೆ ಬಾ, ಮೇಲೆ ಬಾ, ಮೇಲೆ ಬಾ. ಬಂದನೋ ಇಲ್ಲ ಬಾವಾ, ಯುವಸೇನ, ನಿನ್ನ ಮಾತು ಅರ್ಥಗರ್ಭಿತವಾದಂತಹ ಮಾತು. ಯಾವುದಾದ್ರೂ ತಾಳಮದ್ದಲೆ ಕೂಟಕ್ಕೆ ಸರಿ ಹೊಂದೀತೆ ಬಿಟ್ರೆ ಕೌರವರನ್ನ ಕರೆಯುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯವರೆಗೆ ಹೋಯಿತು, ನೀರಿನಾಳವನ್ನ ತಲುಪಲಿಲ್ಲ. ಒಂದು ವೇಳೆ ನಿನ್ನ ಮಾತಿನ ಮೇಲೆ ಅವನು ಬರ್ತಾನೆ ಅಂತಾದ್ರೆ ಸಂಧಾನಕ್ಕೆ ಹೋದಾಗ ನಿನ್ನ ಮಾತಿಗೆ ಅವನು ಕರಗಬೇಕಾಗಿತ್ತು. ಅವನು ಒಪ್ಪಲಿಲ್ಲ. ಏನು ಎಲ್ಲರೂ ಸರೋವರದ ಕಡೆಗೆ ನೋಡ್ತಾ ಇದ್ದೀರಿ, ಯಾವ ಕಡೆಯಿಂದ ಬರ್ತಾನೆ, ಯಾವ ಕಡೆಯಿಂದ ಬರ್ತಾನೆ ಎಂದು. ನೀವೆಲ್ಲ ಸೇರಿ ಈಗ ಏನು ಮಾಡಿದ ಹಾಗಾಯ್ತು ಗೊತ್ತಾ? ಆ ಕೌರವನ ಆಯುಷ್ಯ ಹೆಚ್ಚಿಸಿದ ಹಾಗಾಯ್ತು. ಬಾವಾ, ಎಷ್ಟಾದರೂ ಬೆಣ್ಣೆ ತಿಂದ ಬಾಯಿ, ಹೆಣ್ಣು ಮಕ್ಕಳ ಜೊತೆಗೆ ಮಾತಾಡುವುದಕ್ಕೆ ಯೋಗ್ಯವಾದಂತಹ ಮಾತು. ಬೆಣ್ಣೆ ಕರಗಬೇಕಾದ್ರೆ ಏನು ಬೇಕು? ಬಿಸಿ ಮುಟ್ಲೇಬೇಕು. ಆ ಬಿಸಿಯಲ್ಲಿದೆ, ನಾನು ಕರೆಯಬೇಕು. ಓದಳವ ಬಿರಿವಂತೆ, ಓದಳವ ಬಿರಿವಂತೆ, ಓದದು ಗೋಲದು ಬಲರು ಓದೋದ್ರೆ ನುಡಿದ ಸುಪ್ರತಾಪಕ. ಎಲ್ಲ ಎಲ್ಲ ಛಿ ರಪ ಕುಲ ಕುಲ್ವಿ, ಎಲ್ಲ 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 ಛಿ ಛಿ ಛಿ, ಎಲ್ಲ ಎಲ್ಲ ಛಿ ರಪ ಕುಲ ಕುಲ್ವಿ. ಕಳವಿನ ಜೋಜಾಡುವ ಬಾರೆ, ಕಳವಿನ ಜೋಜಾಡುವ ಬಾರೆ, ಕಳವಿನ ಜೋಜಾಡುವ ಬಾರೆ, ಬಾರೆ ಬಾರೆ. ಸಲಿಲದೊಳ್ಯಾತಕ್ಕೆ ಸುಮ್ಮನೆ ಮುಳುಗಿಯೇ, ಸಲಿಲದೊಳ್ಯ